ಹಲೋ. ಇವತ್ತು ಆಕ್ಚುಲಿ ನಮ್ದು ಪ್ಲಾನ್ ಇರೋದು ಲೆವೆನ್ ವರ್ತ್ ಅಂತ ಒಂದು ಪ್ಲೇಸ್ ಇದೆ ಇಲ್ಲಿ. ಸೊ ಅಲ್ಲಿಗೆ ಕರ್ಕೊಂಡು ಹೋಗೋಣ ಅಂತ ಅನ್ಕೊಂಡಿದೀವಿ ನಮ್ಮ ಅಕ್ಕನ. ಅವರು ಬೆಳಿಗ್ಗೆನೆ ಎದ್ದು ನಮಗೋಸ್ಕರ ಸ್ಪೆಷಲ್ ಆಗಿ ರೈತಾ ಮತ್ತೆ ಪಲಾವ್ ಮಾಡಿದ್ದಾರೆ. ಯಮ್ಮಿ, ತುಂಬ ಚೆನ್ನಾಗಿ ಘಮ ಘಮ ಅಂತ ಫ್ಲೇವರ್ ಬರ್ತಾ ಇದೆ. ಇವಾಗ ಅಕ್ಕ ಬಂದಿರೋದ್ರಿಂದ ಅವ್ರಿಗೆ ಏನು ಫೇವ್ರೇಟ್ ಅಡುಗೆ ಇರುತ್ತೋ ಎಲ್ಲ ಚಂದ ಮಾಡಿಸ್ಕೊಂಡು ತಿನ್ನೋದೇ ಇವಾಗ. ಸೊ ನಾನಿವಾಗ ಇದು ರೈತಾ ಮಾಡೋದಕ್ಕೆ ಯೋಗರ್ಟ್ ಮಿಕ್ಸ್ ಮಾಡಿ ಹಾಕಿದ್ದೀನಿ. ಸೊ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಪ್ರಾಪರ್ ಆಗಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೊರಡೋಣ ಅಂತ. ಇವತ್ತಿಲ್ಲಿ ಅಕ್ಟೋಬರ್ 31 ಇರೋದ್ರಿಂದ ಹ್ಯಾಲೋವಿನ್ ಡೇ ಇವತ್ತು. ಎಲ್ಲರಿಗೂ ಹ್ಯಾಪಿ ಹ್ಯಾಲೋವಿನ್. ಸೊ ಹ್ಯಾಲೋವಿನ್ಗೆ ನಾವು ಮನೇನ ಸ್ವಲ್ಪ ಲೈಟ್ ಆಗಿ ಡೆಕೋರೇಟ್ ಮಾಡಿದೀವಿ. ಬಟ್ ಅದು ತುಂಬಾ ಸ್ಕೇರಿ ಆಗೆಲ್ಲ ಡೆಕೋರೇಟ್ ಮಾಡಿರ್ತಾರೆ. ನಮ್ಮ ಅಕ್ಕಪಕ್ಕ ನಮ್ಮ ಕಮ್ಯುನಿಟಿನಲ್ಲೆಲ್ಲ ಒಂದು ವಾಕ್ ತಗೊಂಡ್ರೆ ನೈಟ್ ಹೊತ್ತು ತುಂಬಾನೇ ಭಯನೇ ಆಗುತ್ತೆ, ಎಲ್ಲಿದ್ದೀವಿ ಅಂತ ಅನ್ಬೇಕು ಆ ತರ. ಬಟ್ ನಾವು ತುಂಬಾನೇ ಲೈಟ್ ಆಗಿ ಈ ತರ ಬೋರ್ಡ್ ಹಾಕಿ ಹಾಂಟೆಡ್ ಹೌಸ್ ಅಂತ ಬೋರ್ಡ್ ಹಾಕಿದೀವಿ. ಅಂಡ್ ಆಲ್ಸೋ ಇಲ್ಲಿ ಕೆಲವೊಂದು ಟಾಯ್ಸ್ ತರ ಇದನ್ನ ಇಟ್ಟಿದೀವಿ, ಕ್ಯಾಟ್ದು ಮತ್ತೆ ಪಂಪ್ಕಿನ್ ಇಟ್ಟಿದೀವಿ. ಅಂಡ್ ಟ್ರೆಡಿಷನ್ ಏನು ಅಂದ್ರೆ ನಿಮಗೂ ಗೊತ್ತಿರುತ್ತೆ ಅನ್ಸುತ್ತೆ, ಕಿಡ್ಸ್ ಎಲ್ಲಾನು ಕಮ್ಯುನಿಟಿಲಿ ಇರೋ ಕಿಡ್ಸ್ ಎಲ್ಲಾರು ವಾಕ್ ಮಾಡ್ಕೊಂಡ್ಬಂದು ಅಂದ್ರೆ ಫುಲ್ಲು ಅವರು ಹ್ಯಾಲೋವಿನ್ ಕಾಸ್ಟ್ಯೂಮ್ ಅವ್ರಿಗೆ ಯಾವ್ದು ಇಷ್ಟ ಇರುತ್ತೋ ಅದನ್ನೆಲ್ಲ ಹಾಕೊಂಡು ಎಲ್ಲಾ ಮನೆಗೂ ಹೋಗಿ ಕ್ಯಾಂಡಿ ಪಿಕ್ ಮಾಡ್ತಾರೆ. ಸೊ ಕ್ಯಾಂಡಿ ಕಲೆಕ್ಟ್ ಮಾಡ್ಕೊಳೋದಕ್ಕೆ ಬರ್ತಾರೆ. ಅವ್ರಿಗೆ ನಾವು ಏನ್ ಮಾಡಿದೀವಿ ಅಂದ್ರೆ ಈ ತರ ಕ್ಯಾಂಡೀಸ್ ತಂದು ಸ್ಟಫ್ ಮಾಡಿ ಇಟ್ಟಿದೀವಿ. ನಮ್ಮ ಕಮ್ಯುನಿಟಿಲಿರೋ ಮಕ್ಳುಗಳೆಲ್ಲ ಬಂದು ಪಿಕ್ ಮಾಡೋದಕ್ಕೆ. ಅಲ್ವಾ? ನಾನು ವಿಡಿಯೋದಲ್ಲಿ ನೋಡಿದ್ನಲ್ಲ, ಅದು ಏನೋ ಮಾಡುತ್ತೆ ಅನ್ಸುತ್ತಲ್ಲ, ಹಿಂಗೆ ಹಿಂಗೆ ಎಲ್ಲ ಅವೆಲ್ಲ ಹಿಂಗೆಲ್ಲ ಮಾಡುತ್ತೆ ಆ ಥರ. ಅಲ್ಲಿ ಅವ್ರ ಮನೆ ಹತ್ರ ವಿಂಡೋದಲ್ಲಿ ಇದ್ದವರಲ್ಲ, ಅದಂತೂ ಮೂವ್ ಆಗುತ್ತೆ ಫುಲ್ಲು. ನಾವು ಹ್ಯಾಲೋವಿನ್ ದಿನ ಲೆವೆನ್ವರ್ತ್ ಅಂದರೆ ಜರ್ಮನ್ ಟೌನ್ ಅಂತ ಇದೆ ಇಲ್ಲಿ ನಿಯರ್ ಬೈ. ಸೊ ಅಲ್ಲಿಗೆ ಅಕ್ಕನ ಕರ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಅದು ಒಂದು ಪುಟ್ಟ ಟೌನ್. ಹಾಗೆ ನಾನು ಆಲ್ರೆಡಿ ಕರ್ಕೊಂಡು ಹೋಗಿದ್ದೀನಿ ಸ್ನೋ ಟೈಮಲ್ಲಿ, ಹಾಗೆ ಸಮ್ಮರ್ ಟೈಮಲ್ಲಿ ಹೋಗಿದ್ದೀನಿ. ವೀಡಿಯೋಸ್ ನೋಡಿಲ್ಲ ಅಂತ ಅಂದರೆ ಚೆಕ್ ಮಾಡಿ. ಇವಾಗ ನಾನು ನಿಮ್ಮೆಲ್ಲರನ್ನೂ ಫಾಲ್ ಟೈಮಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಫಾಲ್ ಸೀಸನ್ ನೋಡ್ಕೊಂಬರೋಣ. ತುಂಬಾ ಚೆನ್ನಾಗಿರುತ್ತೆ, ಕಲರ್ಫುಲ್ಲಾಗಿ ಕಾಣಿಸುತ್ತೆ. ಡ್ರೈವ್ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ನಾವು ಕೂಡ ಹೋಗಿಲ್ಲ, ಇದು ಫಸ್ಟ್ ಟೈಮ್ ನಾವು ಫಾಲ್ ಕಲರ್ ಟೈಮಲ್ಲಿ ಹೋಗ್ತಾ ಇರೋದು. ಇಲ್ಲಿ ಹ್ಯಾಲೋವಿನ್ಗೆ ಡೆಕೋರೇಷನ್ ಬಂದು ತುಂಬಾ ಚೆನ್ನಾಗಿ ಮಾಡಿರ್ತಾರೆ, ತುಂಬ ಸ್ಕೇರಿಯಾಗಿ ಮಾಡಿರ್ತಾರೆ. ಕೆಲವರೆಲ್ಲ ಪ್ಯಾಷನೇಟ್ ಆಗಿರ್ತಾರೆ. ಸೊ ಹಾಗಾಗಿ ನಮ್ಮ ಒಂದು ಮನೆ ಹತ್ರನೇ ನೈಬರ್ಸ್ ಬಂದು ತುಂಬಾ ಚೆನ್ನಾಗಿ ಡೆಕೋರೇಟ್ ಮಾಡಿದರು. ಇದು ತುಂಬಾ ಎಲ್ಲರೂ ಫೋಟೋಸ್ ಎಲ್ಲ ಅಪ್ಡೇಟ್ ಮಾಡ್ತಾಯಿದ್ರು. ಹಾಗಾಗಿ ಚಂದು ಈ ಪ್ಲೇಸ್ನ ಕವರ್ ಮಾಡ್ಕೊಂಡು ಹೋಗೋಣ ಅಂಥೇಳಿ ಫಸ್ಟು ಇಲ್ಲಿ ಕರ್ಕೊಂಬಂದಿದ್ದಾರೆ. ಇವಾಗ ಮಾರ್ನಿಂಗ್ ಟೈಮಲ್ಲಿ ನೋಡ್ತಾ ಇರೋದು, ನೀವು ನೋಡ್ಬೋದು ಮಾರ್ನಿಂಗ್ ಟೈಮಲ್ಲೆಲ್ಲ ನೀವು ಈ ಡಾಲ್ಸ್ ಎಲ್ಲ ಯಾವ ಥರ ಇದೆ, ಫುಲ್ ಸ್ಕೇರಿ ಡಾಲ್ಸ್ ಎಲ್ಲ ನೀವು ನೋಡ್ಬೋದು. ಅದಾದಮೇಲೆ ಈವ್ನಿಂಗ್ ಟೈಮ್ ಬರೋಣ, ಮತ್ತು ನೈಟ್ ಕರ್ಕೊಂಬರ್ತೀವಿ. ಆವಾಗ ಇದು ಲೈಟಿಂಗ್ ಸಿಸ್ಟಮ್ ಇರುತ್ತೆ, ಸೌಂಡ್ ಎಫೆಕ್ಟ್ ಇರುತ್ತೆ, ಹಾಗೆ ಫುಲ್ಲು ರೊಟೇಟ್ ಆಗೋದು ಮೂಮೆಂಟ್ಸ್ ಎಲ್ಲ ಇರುತ್ತೆ. ಅದು ಇನ್ನೂ ಸ್ಕೇರಿ ಆಗಿರುತ್ತೆ. ಸೊ ಆ ಟೈಮ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಹ್ಯಾಪಿ ಹ್ಯಾಲೋವಿನ್. ಚಂದು ಎಲ್ಲರಿಗೂ ಆಲ್ರೆಡಿ ವಿಶ್ ಮಾಡಿದರು. ಚಂದು ಕೈಲೇ ಸ್ವಲ್ಪ ವ್ಲಾಗ್ ಮಾಡಿಸಿದ್ದೀನಿ ಬೆಳಿಗ್ಗೆನೆ. ಸೊ ಡೇ 1, ಡೇ 2, ಡೇ 3 ಅಂಥೇಳಿ ನಾನು ಕವರ್ ಮಾಡ್ತಾ ಇದ್ದೀನಿ. ಎಷ್ಟೊಂದು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀವಿ. ಇದೆಲ್ಲ ಮೆಮೊರೀಸ್ ನಮಗೆ. ಹಾಗಾಗಿ ಎಲ್ಲನೂ ಕೊಲಾಜ್ ಮಾಡಿ ಈ ಒಂದು ವಿಡಿಯೋನ ಮಾಡಿದ್ದೀನಿ. ಹೋಪ್ಸೋ ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಿದೆ. ಈ ಮೂಮೆಂಟ್ಸ್ ಎಲ್ಲ ನೀವು ಕೂಡ ಎಂಜಾಯ್ ಮಾಡ್ತಿದ್ದೀರಾ ಅಂತ ಅಂದ್ಕೊತೀನಿ.
ಈ ಜಾಗಕ್ಕೆ ಮತ್ತೆ ನೈಟ್ ಕೂಡ ಬರೋಣ. ಸೊ ನೈಟ್ ಎಲ್ಲ ಯಾವ ಥರ ಇರುತ್ತೆ ಅಂತ ನೋಡ್ಕೊಂಡು ಹೋಗೋಣ. ನೋಡಿದ್ರೆ ನೋಡಿ ಡೆಡ್ ಬಾಡೀಸ್ ಥರ ಎಲ್ಲ ಯಾವ ರೀತಿ ಎಲ್ಲ ಡೆಕೋರೇಟ್ ಮಾಡಿದ್ದಾರೆ ಅಂತ ನೋಡೋದಕ್ಕಂತೂ ತುಂಬಾ ಭಯ ಅನ್ನಿಸ್ತಾ ಇತ್ತು. ನೈಟ್ ಟೈಮಲ್ಲಿ ಯಾವ ಥರ ಅನಿಸುತ್ತೋ ಏನೋ, ತುಂಬಾ ಸ್ಕೇರಿಯಾಗಿ ಮಾಡಿದ್ದಾರೆ, ಪ್ಯಾಷನೇಟಾಗಿ ಮಾಡಿದ್ದಾರೆ. ಇಲ್ಲಿ ಎಷ್ಟೊಂದು ಜನ ಫೋಟೋಸ್ ಮತ್ತು ವೀಡಿಯೋಸ್ ಎಲ್ಲನೂ ತುಂಬ ಜನ ಮಾಡ್ಕೊತಾ ಇದ್ರು. ನಮಗಂತೂ ನೋಡಿಬಿಟ್ಟು ಸಖತ್ ಭಯ ಅನ್ನಿಸ್ತಾ ಇತ್ತು. ನಿಮ್ಮೆಲ್ಲರಿಗೂ ಗೊತ್ತು, ಅದಕ್ಕೆ ನಾನು ಮನೆ ಮುಂದೆ ಕೂಡ ಸ್ಕೇರಿಯಾಗೆಲ್ಲ ಮಾಡಲ್ಲ. ಬಟ್ ಅಕ್ಕ ಮತ್ತು ಚಂದು ಇಬ್ಬರು ಇದ್ದಿದ್ದರಿಂದ ನಾನು ಆ ಟೈಮಲ್ಲೇ ನೋಡಿಕೊಂಡೆ. ಬಟ್ ಇಲ್ಲಿ ಯಾವಾಗಲೂ ಪ್ರತಿ ವರ್ಷ ನೋಡಿ ಕೂಡ ಅಭ್ಯಾಸ ಆಗಿಬಿಡುತ್ತೋ ಹೇಗೋ ಅನ್ನಿಸ್ತಾ ಇದೆ. ಈ ಸಲ ನನಗೆ ಅಷ್ಟು ಭಯ ಕೂಡ ಅನ್ನಿಸ್ತಾ ಇರಲಿಲ್ಲ. ಬಟ್ ನನ್ನ ಮನೆ ಒಳಗಡೆ ಇಟ್ಕೊಳೋದಕ್ಕೆ ಈ ಥರ ಐಟಮ್ಸು, ಜೊತೆಗೆ ಮನೆ ಹೊರಗಡೆ ಇರೋದಕ್ಕಂತೂ ನಂಗೆ ತುಂಬಾ ಭಯ ಅನಿಸುತ್ತೆ. ನಾನು ನಿಮ್ಮನ್ನು ಫಾಲ್ ಸೀಸನಲ್ಲಿ ಕರ್ಕೊಂಬಂದಿರೋದ್ರಿಂದ ತುಂಬಾ ಕಲರ್ಫುಲ್ಲಾಗಿ ತುಂಬಾ ಚೆನ್ನಾಗಿರುತ್ತೆ ವ್ಯೂ ಬಂದುಬಿಟ್ಟು. ನಾವು ಮಧ್ಯ ವ್ಯೂ ಪಾಯಿಂಟ್ ಎಲ್ಲಿರುತ್ತೋ ಅಲ್ಲಿ ಸ್ಟಾಪ್ ಮಾಡಿಕೊಂಡು ನೋಡಿಕೊಂಡು ಫೋಟೋಸ್ ಎಲ್ಲ ತೊಗೊಂಡ್ಬಿಟ್ಟು ಹೋಗಿದ್ದು. ಲೆವೆನ್ವರ್ತ್ಗೆ ನಮ್ಮ ಮನೆಯಿಂದ ಆಲ್ಮೋಸ್ಟು 2.5 hours ಡ್ರೈವ್ ಇರುತ್ತೆ. ಹಾಗೆ ನಾವು ಮಧ್ಯ ಎಲ್ಲ ಸ್ಟಾಪ್ ಮಾಡ್ಕೊಂಡು ಹೋದರೆ ಒಂದು 3 hours ಅಂತೂ ಆಗುತ್ತೆ. ಇಲ್ಲಿ ನೇಚರ್ ಬ್ಯೂಟಿ ಇದೇ ರೀತಿಯೇ. ಸ್ನೋ ಟೈಮಲ್ಲಿ ಡಿಫ್ರೆಂಟ್ ಆಗಿರುತ್ತೆ, ಸಮ್ಮರ್ ಟೈಮಲ್ಲಿ ಡಿಫ್ರೆಂಟ್ ಆಗಿರುತ್ತೆ, ಫಾಲ್ ಸೀಸನಲ್ಲಿ ಡಿಫ್ರೆಂಟ್ ಆಗಿರುತ್ತೆ. ಸೊ ಕ್ಲೈಮೇಟ್ ಬಂದು ಸ್ವಲ್ಪ ನಾವು ಇನ್ನು ಟೌನ್ ರೀಚ್ ಆಗ್ತಿದ್ದೀವಿ ಅನ್ನೋ ಟೈಮಲ್ಲಿ ಸ್ವಲ್ಪ ಬೆಟರ್ ಅನ್ನಿಸ್ತಾ ಇತ್ತು. ಮಳೆ ಕಡಿಮೆ ಆಗಿತ್ತು, ಹಾಗಾಗಿ ಒಂದು ಸ್ವಲ್ಪ ಬೆಟರ್ ವ್ಯೂ ಇತ್ತು ನಮಗೆ. ಎಷ್ಟು ಬ್ಯೂಟಿಫುಲ್ ಆಗಿತ್ತಲ್ಲ. ಮಧ್ಯೆ ಎಲ್ಲ ವಾಟರ್ ಫಾಲ್ಸ್ ಆಗಿರ್ಬೋದು, ಹಾಗೆ ಒಂದು ವ್ಯೂ ಪಾಯಿಂಟ್ ಎಲ್ಲ ಇತ್ತು, ರಿವರ್ ಎಲ್ಲ ನೋಡ್ಕೊಂಡು ಬಂದ್ವಿ. ತುಂಬಾ ಚೆನ್ನಾಗಿತ್ತು. ಇನ್ನು ಫುಲ್ ಡ್ರೈವ್ ನಾನು ಶೂಟ್ ಮಾಡಿದ್ರೆ ತುಂಬ ಅಮೇಝಿಂಗ್ ಆಗಿರುತ್ತೆ ವ್ಯೂ ಬಂದು. ಬನ್ನಿ ಇನ್ನೇನು ಟೌನ್ ಎಂಟ್ರಿ ಆದ್ವಿ. ನೀವು ನೋಡ್ಬೋದು ಫುಲ್ ಎಲ್ಲ ಖಾಲಿನೇ ಇದೆ, ಜಾಸ್ತಿ ಕ್ರೌಡ್ ಏನೂ ಇಲ್ಲ. ನಾವು ನಾರ್ಮಲ್ ಡೇ ಬಂದರೆ, ವೀಕೆಂಡಲ್ಲಿ ಬಂದರೆ ತುಂಬಾ ಕ್ರೌಡ್ ಇರುತ್ತೆ, ವೀಕ್ ಡೇಸಲ್ಲಾದರೆ ಕ್ರೌಡ್ ಇರಲ್ಲ. ಜೊತೆಗೆ ಇವತ್ತು ಹಲೋವಿನ್ ಬೇರೆ.
ಹಾಗಾಗಿ ಹಲೋವಿನ್ ಟೈಮಲ್ಲಿ ಸ್ವಲ್ಪ ಕ್ರೌಡ್ ಕಡಿಮೆನೇ ಇರುತ್ತೆ. ಅದಕ್ಕೋಸ್ಕರ ಇವತ್ತು ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದೀವಿ. ಹಾಗೆ ಇಲ್ಲಿ ಸ್ಮಾಲ್ ಟೌನಲ್ಲಿ ಕೂಡ ಹಲೋವಿನ್ ಡೇನ ಸೆಲೆಬ್ರೇಟ್ ಮಾಡ್ತಾರೆ. ನಾವು ಯಾವತ್ತೂ ನೋಡಿಲ್ಲ, ಹಾಗಾಗಿ ಈ ಟೈಮಲ್ಲಿ ಯಾವ ಥರ ಇರುತ್ತೆ ಅಂತ ಕೂಡ ನೋಡಿದಾಗ ಆಗುತ್ತೆ. ಚಂದು ಕಾರ್ ಪಾರ್ಕ್ ಮಾಡಿ ಬಂದರು. ಇವಾಗ ನಾವು ಸ್ಟ್ರೀಟ್ ವಾಕ್ ಹೋಗ್ತಾ ಇದ್ದೀವಿ. ನೀವು ನೋಡ್ಬೋದು ಸುತ್ತಮುತ್ತಲ ಯಾವ ಥರ ಇದೆ ಅಂತ. ಇದು ಸ್ಮಾಲ್ ಟೌನ್ ಬಂದು ಸುತ್ತಲೂ ಮೌಂಟೇನ್ಸಿಂದ ಕವರ್ ಆಗಿದೆ. ನಾನು ಆಲ್ರೆಡಿ ನನ್ನ ಪ್ರೀವಿಯಸ್ ವೀಡಿಯೋದಲ್ಲೆಲ್ಲ ಡೀಟೇಲ್ಸ್ ಹೇಳಿದ್ದೀನಿ, ಬಟ್ ಇವಾಗಲೂ ಕೂಡ ಹೇಳ್ತೀನಿ, ನನ್ನ ಹೊಸ ಸಬ್ಸ್ಕ್ರೈಬರ್ಸರಿಗೆ ಎಲ್ಲ ಕೂಡ ತಿಳ್ಕೊಂಡಾಗುತ್ತೆ. ಸೊ ಇವತ್ತು ಹಲೋವಿನ್ ಆಗಿರೋದ್ರಿಂದ ನೋಡಿ, ಇಲ್ಲಿ ಪೇರೆಂಟ್ಸ್ ಮತ್ತು ಕಿಡ್ಸ್ ಎಲ್ಲರೂ ಕೂಡ ಹಲೋವಿನ್ ಕಾಸ್ಟ್ಯೂಮಲ್ಲಿ ರೆಡಿಯಾಗಿ ಬಂದಿದ್ದಾರೆ. ತುಂಬ ಜನ ಅದೇ ರೀತಿಯೇ ರೆಡಿಯಾಗಿ ಬಂದಿದ್ದರು, ಡಿಫ್ರೆಂಟಾಗಿ ರೆಡಿಯಾಗಿ ಬಂದಿದ್ದರು. ಹಾಗೆ ಇಲ್ಲಿ ಬಂದು ಗಿಫ್ಟ್ ಶಾಪ್ ಆಗಿರ್ಬೋದು, ಲೋಕಲ್ ಬೇಕ್ರಿ ಇದೆ, ಕಾಫಿ ಶಾಪ್, ಕ್ಯಾಂಡಿ ಶಾಪ್, ಐಸ್ ಕ್ರೀಮ್ ಶಾಪ್, ಜೊತೆಗೆ ಫುಡ್ ಆಗಿರ್ಬೋದು. ಇಲ್ಲಿ ಮೆಕ್ಸಿಕನ್ ಫುಡ್, ಬೇರೆ ಬೇರೆ ಥರ ಕ್ಯುಸಿನ್ಸ್ ರೆಸ್ಟೋರೆಂಟ್ ಇದೆ. ಸೊ ಇಲ್ಲಿ ಬಂದು ಡೇ ಔಟಿಂಗ್ ಮಾಡಿಕೊಂಡು ಹೋಗೋ ಥರ. ಸೊ ಇಲ್ಲಿ ನಿಯರ್ ಬೈ ಇರೋರೆಲ್ಲ ಈಗ ನಾವು ಹೇಗೆ ಒನ್ ಡೇ ಟ್ರಿಪ್ ಥರ ಬಂದವೋ ಆ ಥರ ಬಂದುಬಿಟ್ಟು ವಾಪಸ್ ಹೋಗ್ಬೋದು. ಇನ್ನು ಕೆಲವರು ಎಲ್ಲ ಬೇರೆ ಸ್ಟೇಟಿಂದ ಕೂಡ ಇದನ್ನು ನೋಡೋದಕ್ಕೆ ಬರ್ತಾರೆ. ಕೆಲವರು ಬಂದವರೆಲ್ಲ 2 days 3 days 1 week ಹಾಗೆ ಈ ಟೌನ್ನ ಇಷ್ಟಪಡೋರು ತುಂಬ ದಿನ ಇಲ್ಲೇ ಹೋಟೆಲ್ ಹಾಗೆ ಮೋಟಲಲ್ಲಿ ಸ್ಟೇ ಆಗಿಬಿಟ್ಟು ಎಂಜಾಯ್ ಮಾಡ್ಕೊಂಡು ಹೋಗ್ತಾರೆ. ಸೊ ತುಂಬಾ ಪ್ರೀತಿಯಾಗಿದೆ ಇದು. ನೀವು ನೋಡ್ಬೋದು ಮರಗಳಲ್ಲಿ ಲೈಟಿಂಗ್ಸ್ ಎಲ್ಲ ಹಾಕ್ತಾ ಇದ್ದಾರೆ. ಇನ್ನು ಇವಾಗ ಹೋದಾಗ ಇನ್ನೂ ಎಲ್ಲನೂ ಹಾಕ್ತಾಯಿದ್ರು. ಫುಲ್ ಡಿಸೆಂಬರ್ ಟೈಮಲ್ಲಿ ಇನ್ನು ಫುಲ್ ಲೈಟಿಂಗ್ಸಿಂದ ತುಂಬಿರುತ್ತೆ ಈ ಟೌನ್. ಬಂದು ಕ್ರಿಸ್ಮಸ್ ಇನ್ನೇನು ಬರ್ತಾ ಇದೆ ಅಂದಾಗ ಫುಲ್ ಲೈಟಿಂಗ್ಸ್ ಎಲ್ಲ ಅರೇಂಜ್ಮೆಂಟ್ ಮಾಡಿರ್ತಾರೆ. ತುಂಬಾ ಚೆನ್ನಾಗಿರುತ್ತೆ ನೋಡಿ. ಎಲ್ಲರೂ ಹಲೋವಿನ್ ಇರೋದ್ರಿಂದ ಯಾವ ಥರ ಎಲ್ಲ ರೆಡಿಯಾಗಿದ್ದಾರೆ ಅಂತ. ಕೆಲವರಂತೂ ತುಂಬ ಸ್ಕೇರಿಯಾಗಿ, ಕೆಲವರು ತುಂಬ ಕ್ಯೂಟಾಗಿ ರೆಡಿಯಾಗಿದ್ದರು. ನಾವು ವಿಂಟರ್ ಟೈಮಲ್ಲಿ ಬಂದರೆ ಇಲ್ಲಿ ಕೆಲವೊಂದು ರೈಡ್ಸ್ ಇರುತ್ತೆ, ಆ್ಯಕ್ಟಿವಿಟಿ ಎಲ್ಲ ಮಾಡೋ ಥರ ಇರುತ್ತೆ. ನಾವಿವಾಗ ಇನ್ನೇನು ಫಾಲ್ ಸೀಸನಲ್ಲಿ ಬಂದಿರೋದ್ರಿಂದ ಅಷ್ಟು ಏನು ಆ್ಯಕ್ಟಿವಿಟೀಸ್ ಇರಲಿಲ್ಲ, ನಾವು ಚೆಕ್ ಮಾಡಿದ್ವಿ. ಸೊ ಇವಾಗ ನಾವು ಮೆಕ್ಸಿಕನ್ ರೆಸ್ಟೋರೆಂಟಿಗೆ ಬಂದಿದ್ದೀವಿ, ಮೆಕ್ಸಿಕನ್ ಫುಡ್ ಟೇಸ್ಟ್ ಮಾಡೋದಕ್ಕೆ. ನಾವಿಲ್ಲಿ ರೆಗ್ಯುಲರಾಗಿ ತಿಂತಾನೆ ಇರ್ತೀವಿ, ಹಾಗಾಗಿ ಇದನ್ನು ಟೇಸ್ಟ್ ಮಾಡಿಸೋಣ ಅಂತ ಅನ್ನಿಸ್ತು. ಹಾಗಾಗಿ ಈ ರೆಸ್ಟೋರೆಂಟಿಗೆ ಬಂದಿದ್ದೀವಿ. ಸೊ ಇಲ್ಲಿ ನಾಚೋಸ್ ಆಗಿರ್ಬೋದು, ಆ್ಯಂಚಿಲಡಾಸ್ ಅಂತೆಲ್ಲ ಸಿಗುತ್ತೆ. ತುಂಬ ಚೆನ್ನಾಗಿರುತ್ತೆ. ನಮ್ಮ ಇಂಡಿಯನ್ ಫುಡ್ನ ಫ್ಯೂಷನ್ ಥರ ಇರುತ್ತೆ ಇದು. ಮೆಕ್ಸಿಕನ್ ನಾವು ತಿನ್ಬೋದು. ಹಾಗೆ ಒಳ್ಳೆ ಕಾಕ್ಟೇಲ್ಸ್ ಎಲ್ಲ ಸಿಗುತ್ತೆ ಇಲ್ಲಿ. ತುಂಬಾ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಇಲ್ಲೇ ಸ್ವಲ್ಪ ಹೊತ್ತು ಮಾತಾಡ್ಕೊತ ಕೂತಿದ್ವಿ. ಸೊ ಈ ಒಂದು ಸ್ಮಾಲ್ ಟೌನಲ್ಲಿ ಅದನ್ನೇ ಆರಾಮಾಗಿ ಬಂದು ರಿಲ್ಯಾಕ್ಸ್ ಆಗಿ ಹೋಗೋ ಥರ ಅಂತ ಪುಟ್ಟ ಟೌನ್ ಇದು. ಕ್ಯೂಟಾಗಿರುತ್ತೆ. ಸೊ ಎಲ್ಲನೂ ನೋಡಿಕೊಂಡು ಮತ್ತೆ ವಾಪಸ್ ಮನೆಗೆ ಹೊರಟಿದ್ದೀವಿ. ಸೊ ಆನ್ ದ ವೇ ಹೋಗ್ತಾ ಚಂದು ಅವ್ರ ಅಕ್ಕಗೆ ಟೆಸ್ಲಾ ಬಗ್ಗೆ ಎಲ್ಲ ಏನೇನಿದೆ ಎಲ್ಲ ಫೀಚರ್ಸ್ ಎಲ್ಲ ಅಂತ ತೋರಿಸ್ತಾ ಇದ್ರು. ಸೊ ಯಾವ ಥರ ವರ್ಕ್ ಆಗುತ್ತೆ ಅಂತೆಲ್ಲ ಶೇರ್ ಮಾಡ್ಕೊತಾ ಇದ್ರು. ಸೊ ನಾನು ನಿಮ್ಮನ್ನು ಹಲೋವಿನ್ ಮನೆಗೆ ಕರ್ಕೊಂಡು ಹೋಗಿದ್ದೆ ಅಲ್ವಾ, ಹಲೋವಿನ್ ಥೀಮ್ ಡೆಕೋರೇಟೆಡ್ ಮನೆಗೆ. ಬೆಳಿಗ್ಗೆ ಬಂದಾಗ ಹೇಗಿತ್ತು, ಇವಾಗ ಈವ್ನಿಂಗ್ ಯಾವ ಥರ ಇರುತ್ತೆ ಅಂತ ನೋಡಿ. ಈವ್ನಿಂಗ್ ಅಂತೂ ಎಲ್ಲ ಮೂಮೆಂಟ್ಸ್ ಆಗಿರ್ಬೋದು, ಸೌಂಡ್ ಆಗಿರ್ಬೋದು ಎಲ್ಲ ಸ್ಕೇರಿ ಆಗಿತ್ತು. ನೈಟು ಸ್ವಲ್ಪ ಭಯನೇ ಆಗ್ತಾಯಿತ್ತು.
ಬಂದು ನಾವು ಐಲ್ಯಾಂಡ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ, ಐಲ್ಯಾಂಡಿಗೆ ಕರ್ಕೊಂಡು ಹೋಗೋದಕ್ಕೆ. ಬಟ್ ಆದರೆ ಫುಲ್ಲು ಚಳಿ ಇತ್ತು, ಮಳೆ ಇತ್ತು, ತುಂಬಾ ಕ್ಲೈಮೇಟ್ ವರ್ಸ್ಟ್ ಆಗಿದ್ದರಿಂದ ನಾವು ಪ್ಲ್ಯಾನ್ ಕ್ಯಾನ್ಸಲ್ ಮಾಡಿಕೊಂಡು ಮನೆಗೇ ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಅದಾದಮೇಲೆ ನಮ್ಮ ಪುನೀತ್ ಸರ್ದವ್ರದ್ದು ಗಂಧದ ಗುಡಿ ರಿಲೀಸ್ ಆಗಿತ್ತಲ್ವ, ಸೊ ಅದನ್ನು ನೋಡೋದಕ್ಕೆ ಇವಾಗ ಥಿಯೇಟರ್ಗೆ ಬಂದಿದ್ದೀವಿ. ಶಾಪಿಂಗ್ ಮಾಡ್ತಿರೋದು ಚಂದು ಅವರ ತಂಗಿಗೆ. ಸೊ ತಂಗಿ ಪಾಪು ಅವರಿಗೆಲ್ಲನೂ ಏನಾದರೂ ಚೆನ್ನಾಗಿರೋ ಅಂಥದ್ದು ಬಟ್ಟೆ, ಜಾಕೆಟ್ ಆಗಿರ್ಬೋದು, ಪರ್ಫ್ಯೂಮ್ ಈ ಥರ ಎಲ್ಲ ಸಿಗುತ್ತಾ ಅಂತ ಬೇರೆ ಬೇರೆ ಶಾಪ್ಗೆಲ್ಲ ಹೋಗಿ ವಿಸಿಟ್ ಮಾಡಿ ಚೆಕ್ ಮಾಡ್ತಾ ಇದ್ದೀವಿ. ಬೇರೆ ಇಲ್ಲಿ ನಾವು ತೊಗೊಂಡಿಲ್ಲ, ಇದು ಕಾಸ್ಕೋದಲ್ಲಿ ತುಂಬ ಚೆನ್ನಾಗಿರೋ ಕಲೆಕ್ಷನ್ಸ್ ಇಟ್ಟಿರ್ತಾರೆ ಕೆಲವೊಂದು ಸಲ. ಬಟ್ ಇಲ್ಲಿ ನಮಗೆ ಅಷ್ಟು ಲೈಕ್ ಆಗಲಿಲ್ಲ, ಸೊ ಇನ್ನೊಂದು ಬೇರೆ ಶಾಪಲ್ಲಿ ಹೋಗ್ಬಿಟ್ಟು ಪಿಕ್ ಮಾಡಿಕೊಂಡು ಕಳಿಸಿದ್ದು. ಸಿಗೋವಂಥ ಚಾಕ್ಲೇಟ್ಸ್ ಬ್ರ್ಯಾಂಡ್ ಎಷ್ಟೊಂದು ಆಲ್ರೆಡಿ ಬ್ಯಾಂಗ್ಳೂರಲ್ಲೂ ಅವೈಲೇಬಲ್ ಇರುತ್ತೆ. ಬಟ್ ಆದರೆ ಇಲ್ಲಿ ಇವಾಗ ಕ್ರಿಸ್ಮಸ್ ಟೈಮಲ್ಲಿ ತುಂಬ ವೆರೈಟಿ ಆಗಿರೋವಂಥ ಚಾಕ್ಲೇಟ್ಸ್ ಇಟ್ಟಿರ್ತಾರೆ, ಎಲ್ಲ ಸಿಗ್ನೇಚರ್ ಚಾಕ್ಲೇಟ್ಸ್ ಥರ. ಹಾಗಾಗಿ ಇದರಲ್ಲಿ ಬೆಸ್ಟ್ ಆಗಿರೋ ಕೆಲವು ಚಾಕ್ಲೇಟ್ ಬಾಕ್ಸ್ ಕೂಡ ಪಿಕ್ ಮಾಡ್ಕೊಂಡಿದ್ದೀವಿ. ಇಲ್ಲಿ ಸ್ವಲ್ಪ ಶಾಪಿಂಗ್ ಮಾಡೋ ಅಂಥ ಥಿಂಗ್ಸ್ ಎಲ್ಲ ಶಾಪಿಂಗ್ ಮಾಡಿಕೊಂಡು ನೆಕ್ಸ್ಟು ಅಕ್ಕನ ರೆಡ್ ರಾಬಿನ್ ಅಂತ ಇದೆ ಇಲ್ಲೊಂದು ರೆಸ್ಟೋರೆಂಟ್, ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ, ನಾವು ಆಚೆ ಬಂದಿರೋದು ಈವ್ನಿಂಗ್, ಬಟ್ ನೀವು ನೋಡ್ಬೋದು ಎಷ್ಟು ಡಾರ್ಕ್ ಆಗಿದೆ, ಹಾಗೆ ಮಳೆ ಬರ್ತಾ ಇದೆ ಅಂತ. ಇವಾಗ ವಿಂಟರ್ ಟೈಮು ಇನ್ನೇನು ಶುರುವಾಗಿದ್ದರಿಂದ ಇಲ್ಲಿ ಜಾಸ್ತಿ ಮಳೆ ಬರ್ತಾ ಇರುತ್ತೆ, ಫುಲ್ ಕೋಲ್ಡ್ ಇರುತ್ತೆ. ಬಟ್ ಹೇಗೋ ಮ್ಯಾನೇಜ್ ಮಾಡಿಕೊಂಡು ದಿನನಿತ್ಯ ಆಚೆ ಬರ್ತಾ ಇದ್ದೀವಿ. ಟೈಮ್ ಆದಷ್ಟು ಯೂಸ್ ಮಾಡ್ಕೊಳೋ ಥರ, ಸ್ವಲ್ಪ ಸುತ್ತಾಡೋ ಥರ ಹೊರಗಡೆ ಕೂಡ. ಚಂದು ಇಲ್ಲಿ ತುಂಬ ವರ್ಷದಿಂದ ಇರೋದ್ರಿಂದ ಅವರಿಗೆ ಯಾವ ರೆಸ್ಟೋರೆಂಟಲ್ಲಿ ಯಾವ ಥರ ಫುಡ್ ಚೆನ್ನಾಗಿರುತ್ತೆ, ಅದು ನಮ್ಗೆ ಇಷ್ಟ ಆಗುತ್ತಾ ಹೇಗೆ ಅಂತ ತುಂಬ ನೀಟಾಗಿ ಐಡೆಂಟಿಫೈ ಮಾಡ್ತಾರೆ. ಸೊ ಹಾಗಾಗಿ ಅವ್ರಿಗೇ ಸೆಲೆಕ್ಷನ್ ಬಿಡ್ತೀವಿ ನಾವು. ಇಲ್ಲಿ ಬರ್ಗರ್ ಮತ್ತು ಅದು ಕ್ರಿಸ್ಪಿ ಚಿಕನ್ ಬರ್ಗರ್ ಮತ್ತು ಫ್ರೆಂಚ್ ಫ್ರೈಸ್ ತುಂಬಾ ಚೆನ್ನಾಗಿರುತ್ತೆ. ಅದನ್ನು ಅಕ್ಕಗೆ ಟೇಸ್ಟ್ ಮಾಡಿಸೋದಕ್ಕೆ ಕರ್ಕೊಂಡು ಬಂದಿದ್ದು. ಅದಾದಮೇಲೆ ಕೆಸಿನೋ ಕರ್ಕೊಂಡು ಹೋದ್ವಿ. ಇದು ಕೆಸಿನೋ ಬಂದು ಸ್ಮೋಕ್ ಫ್ರೀ ಕೆಸಿನೋ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ, ತುಂಬ ದೊಡ್ಡದಾಗಿರುತ್ತೆ. ಹಾಗಾಗಿ ಸ್ವಲ್ಪ ಗೇಮ್ ಆಡೋದಕ್ಕೆ, ಸ್ವಲ್ಪ ಟ್ರೈ ಮಾಡೋದಕ್ಕೆ ಹೋದ್ವಿ. ಕೆಸಿನೋಗೆ ದುಡ್ಡು ಹಾಕ್ತಾ ಹೋದರೆ ಹಾಗೇ ಅಲ್ವಾ, ಸೊ ಅದು ವಾಪಸ್ ಬರೋಲ್ಲ. ಸೊ ವಾಪಸ್ ಬಂದು ತುಂಬಾ ಲಕ್ ಇರಬೇಕು ಅನಿಸುತ್ತೆ, ಅದು ಯಾವಾಗಲೂ ಕ್ಲಿಕ್ ಆಗೋಲ್ಲ. ಸೊ ಸ್ವಲ್ಪ ಇಲ್ಲಿ ಪ್ಲೇ ಮಾಡಿಬಿಟ್ಟು ಆಮೇಲೆ ನಾವು ಮನೆಗೆ ವಾಪಸ್ ಬಂದಿದ್ದು.
ಸೊ ಫೈನಲ್ ಡೇ ಆ್ಯಕ್ಟಿವಿಟಿ ಏನಪ್ಪ ಅಂತ ಅಂದರೆ ಕೆಲವೊಂದು ಕೆಲಸ ಆಯಿತು ನಮ್ಮದು ಔಟ್ಸೈಡು. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಹಾಗೆ ಬರ್ತಾ ಇಲ್ಲಿ ಕ್ಯಾನಮ್ ಪಿಜ್ಜಾ ಅಂತ ಸಿಗುತ್ತೆ. ತುಂಬಾ ಚೆನ್ನಾಗಿರುತ್ತೆ, ಒಂದು ಫ್ಯೂಷನ್ ಥರ ಇರೋ ಪಿಜ್ಜಾ ಇದು, ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಚಿಕನ್ ಮತ್ತು ಪನ್ನೀರ್ ಪಿಜ್ಜಾನ ತೊಗೊಂಡು ಬಂದಿದ್ದೀವಿ ಬಿಸಿ ಬಿಸಿಯಾಗಿ ತಿನ್ಕೊಳ್ಳೋಣ ಅಂತ. ಸೊ ಇದನ್ನು ತಿನ್ಕೊಂಡ್ಬಿಟ್ಟು ಇನ್ನೇನು ಅಕ್ಕ ಇನ್ನಿಂಗ್ ಲಗೇಜ್ ಪ್ಯಾಕ್ ಮಾಡ್ತಾರೆ. ಒಂಥರ ಸಖತ್ ಬೇಜಾರು ಅನ್ನಿಸ್ತಾ ಇತ್ತು. ಡೇಸ್ ಯಾವ ಥರ ಹೋಯಿತು ಅಂತಲೇ ಗೊತ್ತಾಗಲಿಲ್ಲ. 1 ವೀಕ್ ಅವ್ರು 1 ವೀಕ್ ಬರೋಕ್ಕಿಂತ ಮುಂಚೆ ನಾವು ವೆಯ್ಟ್ ಮಾಡ್ತಾಯಿದ್ವಿ ಎಷ್ಟೊತ್ತಿಗೆ 1 ವಾರ ಆಗುತ್ತೆ ಅಂತ. ಸೊ ಅವ್ರು ಬಂದಾದ್ಮೇಲೆ ನೋಡಿದರೆ ತುಂಬ ಬೇಗನೆ ಆಯಿತು ಅಂತ ಅನ್ನಿಸ್ತಾ ಇದೆ 1 ವೀಕು. ಇವಾಗ ಅಕ್ಕ ಎಲ್ಲ ನಾಳೆ ಬೆಳಗ್ಗೆ ಅವ್ರ ಫ್ಲೈಟ್ಗೆ ಚೆಕ್-ಇನ್ ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಫುಲ್ ಎಲ್ಲನೂ. ಸೊ ಎಲ್ಲ ಪ್ಯಾಕಿಂಗ್ ಶುರುವಾಗಿದೆ. ನನಗಂತೂ ಸಖತ್ತು ಬೇಜಾರು ಅನ್ನಿಸ್ತಾ ಇತ್ತು. ಅವ್ರು ಪ್ಯಾಕ್ ಮಾಡಬೇಕಾದ್ರೆ ಹೋಗ್ಬಿಟ್ಟು ಕೂತ್ಕೊಂಡಿದ್ದೆ. ಸೊ ಸಖತ್ತು ಬೇಜಾರು ಅನ್ನಿಸ್ತಾ ಇತ್ತು. ಅಟ್ಲೀಸ್ಟ್ 1 ವಾರ ಇಲ್ಲಿಗೆ ಅಟ್ಲೀಸ್ಟ್ ನಮಗೋಸ್ಕರ ಬಂದಿರೋದ್ರಿಂದ ನಮಗೆ ಖುಷಿ ಕೂಡ ಆಗಿತ್ತು, ಒಂಥರ ಸ್ಯಾಟಿಸ್ಫ್ಯಾಕ್ಷನು ಇತ್ತು. ಅಕ್ಕದು ಫ್ಲೈಟ್ ಬಂದು ಬೆಳಿಗ್ಗೆ 9ಗೆ ಇತ್ತು. ಹಾಗಾಗಿ ಚಂದು ಅಕ್ಕ ಬೇಗನೆ ಎದ್ಬಿಟ್ಟು ಸೊ ಬೇಗನೆ ಹೊರಟು ಏರ್ಪೋರ್ಟಿಗೆ ಹೋಗಿದ್ದಾರೆ. ಸೆಕ್ಯೂರಿಟಿ ಚೆಕ್ ಎಲ್ಲ ಇರುತ್ತಲ್ಲ, ಹಾಗಾಗಿ ಇವಾಗ ಅವರು ಸಿಯಾಟಲಿಂದ ಡೆಟ್ರಾಯ್ಟ್ ಹೋಗ್ತಾ ಇದ್ದಾರೆ. ಅಲ್ಲಿ ಅವ್ರ ಅತ್ತೆ ಮಾವ ಎಲ್ಲ ಅಲ್ಲೇ ಇರೋದು. ಸೊ ಹಾಗಾಗಿ ಅವ್ರನ್ನ ಮೀಟ್ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಸೊ ಈ ವಿಡಿಯೋ ನೋಡ್ತಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಅಕ್ಕ. ವಿಲ್ ಮಿಸ್ ಯು. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮ್ಮಿಂಗ್.